ಮಾತೋಬಾರ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿದ್ದೇವೆ. ಈಗ ನಮ್ಮ ಜೊತೆ ದೇವರ ಪರಿಚಾರಕ ವರ್ಗದವರಾದಂತಹ ಮನು ಅಂತಾನೆ ಜನರ ಬಾಯಲ್ಲಿ ಕರೆಸಿಕೊಳ್ಳುವಂತಹ ಹರಿಪ್ರಸಾದ್ ಅವರಿದ್ದಾರೆ. ದೇವಾಲಯದ ಬಗ್ಗೆ ತಿಳ್ಕೊಂಡ್ ಬರೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಪರವಾಗಿಲ್ಲ. ಹೇಳಿ, ಈ ವಿಟ್ಲ ಜಾತ್ರೆ ಅಂತ ಹೇಳಿದ್ರೆ ಒಂದು ಬಹಳ ಗೌಜಿಯಾಗಿ ನಡೆಯುವಂತ ಜಾತ್ರೆ. ಈ ಸೀಮೆಯ ಎಲ್ಲಾ ಭಕ್ತರ ಆರಾಧ್ಯ ದೈವ ಪಂಚಲಿಂಗೇಶ್ವರ ದೇವರ ಬಗ್ಗೆ ನಿಮ್ಮ ಮಾತು. ಇಲ್ಲಿ ನಂಬಿಕೊಂಡು ಬಂದವರು ಅಂತ ಪಂಚಲಿಂಗೇಶ್ವರ ಯಾರನ್ನು ಇಷ್ಟರವರೆಗೆ ಕೈ ಬಿಡಲಿಲ್ಲ. ಇಲ್ಲಿ ಜಾತ್ರೋತ್ಸವ ಮಕರ ಸಂಕ್ರಾಂತಿಯಿಂದ ಜನವರಿ 14ರಿಂದ ಪ್ರಾರಂಭ ಆಗಿ 22ರ ತನಕ ಇಲ್ಲಿ 9 ದಿವಸದ ಕಾಲಾವಧಿ ಜಾತ್ರೆ ನಡೀತದೆ. ಅದರಲ್ಲಿ 4 ದಿವಸ ನಿತ್ಯೋತ್ಸವ, 5ನೇ ದಿವಸ ಕೇಪು ಉಳ್ಳಾಲ್ತಿಯಿಂದ ಇಲ್ಲಿ ಭಂಡಾರ ಬಂದು ಬಯ್ಯನ ಬಲಿ ಉತ್ಸವ ಆಗಿ, ಮರುದಿವಸ ನಡುದೀಪ ಅಂದ್ರೆ ಕೆರೆಯಾನ ಆಗಿ ಮತ್ತೆ ಮರುದಿವಸ 20 ತಾರೀಕಿಗೆ ಹೂ ತೇರಾಗಿ, 21ಕ್ಕೆ ರಥೋತ್ಸವ ಆಗಿ, 22ಕ್ಕೆ ಕೌಟೋದ್ಘಾಟನೆ ಆಗಿ ಅವರದ್ದು ಸ್ನಾನ ಆಗಿ ಧ್ವಜ ಇಳಿಸ್ತಾರೆ. ಇಲ್ಲಿ ಪ್ರತೀತಿ. ಆದ್ರೆ ಇಲ್ಲಿ ಸುಮಾರು ವರ್ಷದಿಂದ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿ ಎಷ್ಟು ವರ್ಷ ಆಯ್ತು? ಸಾಧಾರಣ ಒಂದು 30ರಿಂದ ಮೇಲೆ, 30-35ರಿಂದ ಮೇಲೆ ಆಯ್ತು. 30 ವರ್ಷದಲ್ಲಿ ಇಲ್ಲಿ ಇದ್ದೀರಿ, ಹೇಗೆ ಆಗ್ತಾ ಉಂಟು? ಇಷ್ಟರವರೆಗೆ ನಾನು ಕೆಲಸ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಇಷ್ಟರವರೆಗೆ ಪಂಚಲಿಂಗೇಶ್ವರ ನಮ್ಮ ಕೈ ಬಿಡ್ಲಿಲ್ಲ. ಬಂದ ಭಕ್ತಾದಿಗೆಲ್ಲ ಸಹ ಕೈ ಬಿಡ್ಲಿಲ್ಲ ಪಂಚಲಿಂಗೇಶ್ವರ. ನಾವು 2 ಮನೆ ಪರಿಚಾರಕವರು, 2 ಮನೆತನ ಉಂಟು. 2 ಮನೆತನದಲ್ಲಿ ನಂದೊಂದು ಬೇರೆ, ಮತ್ತೊಂದು ನಮ್ಮವರು ಒಬ್ರು ಬೇರೆ ಇದ್ದಾರೆ. ಹಾಗೆ 2 ಮನೆ ಪರಿಚಾರಕ ವರ್ಗ ಇಲ್ಲಿ ಇಬ್ಬರು ಸೇರಿಕೊಂಡು ಸೇರಿಕೊಂಡು ಚಂದದಲ್ಲಿ ನಾವು ನಮ್ಮ ಊರಿನ ದೇವರು ಅಂತ ಹೇಳಿ ಚಂದದಲ್ಲಿ 2 ಮನೆಯವರು ಸೇರಿ ಚಂದದಲ್ಲಿ ಮಾಡ್ತಾ ಇದ್ದೇವೆ. 30 ವರ್ಷದ ಸುದೀರ್ಘ ಸೇವೆಯನ್ನ ದೇವರಿಗೆ ಮಾಡಿದ್ದೀರಿ. ಇಷ್ಟು ವರ್ಷದಲ್ಲಿ ನೀವು ಇಲ್ಲಿ ನೋಡಿದಂತಹ ಒಂದು ವಿಶೇಷ ಉತ್ಸವಗಳಿರ್ಬೋದು ಅಥವಾ ವಿಶೇಷ ಘಟನೆಗಳು, ಅದೇ ರೀತಿ ಜನರ ಒಂದು ಶ್ರದ್ಧೆ ಭಕ್ತಿಯ ಇದರ ಬಗ್ಗೆ ಹೇಳುವುದಾದ್ರೆ? ಇದ್ರ ಬಗ್ಗೆ ಅಂದ್ರೆ ಇಲ್ಲಿ 9 ದಿವಸವೂ ವಿಶೇಷವೇ. ಆದ್ರೆ ಇಲ್ಲಿ ಕಕ್ಕೆ ದುಡರು ಅಂತ ಹೇಳಿ ಒಂದು ದರ್ಶನ ಬಲಿ ಉತ್ಸವ ಉಂಟು. ಇಲ್ಲಿ ಯಾವಾಗ ಆಗ್ತದೆ ಅದು? 20 ತಾರೀಕಿಗೆ ಬೆಳಗತ್ತ. 20 ತಾರೀಕು ಅಂದ್ರೆ 19 ಕಳೆದು 20 ರಾತ್ರಿ ಬೆಳಗತ್ತ. ಸಾಧಾರಣ ಒಂದು 4:30 ಗಂಟೆಗೆ ಇಲ್ಲಿಂದ 4:30 ಹೊತ್ತಿಗೆ ದೇವರು ಹೊರಡ್ತಾರೆ. ಆ ಹೊತ್ತಲ್ಲಿ ಬೆಳಿಗ್ಗೆ ಟೈಮಲ್ಲಿ ದರ್ಶನ, ಸೂರ್ಯೋದಯದ ಟೈಮಲ್ಲಿ ಆಗುವ ಮೊದಲೇ ಆಗ್ತದೆ. ಸಾಧಾರಣ ಕಮ್ಮಿಯಲ್ಲಿ ಒಂದು 5:45-6 ಗಂಟೆ ಒಳಗೆ ದೇವರು ದರ್ಶನ ಬಲಿಯಾಗಿ ಒಳಗೆ ಆಗ್ತಾರೆ. ಅದು ಅಲ್ಲಿ ಆ ಬಲಿಯಲ್ಲಿ ದೇವರು ಎಂದಾದ್ರೂ ಒಂದು ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಭಾರಿ ವಿಶೇಷ ಅಂತ ಮೊದಲನವರು ಹೇಳಿಕೊಂಡಿದ್ದಾರೆ. ಅದನ್ನ ಹೆಚ್ಚಿನವರು ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಹೇಳೋ ಇಲ್ಲಿ ಎಂತ ವಿಶೇಷ ಉಂಟು ಅಂತ ಕೇಳುವಾಗ ಅದನ್ನು ಹೇಳಿದ್ರೆ ಹೆಚ್ಚಿನವರು ಬರ್ತಾರೆ. ಭಾರಿ ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಹೆಚ್ಚಿನ ಕಡೆಯಲ್ಲಿ ಇಲ್ಲ ಅದು. ಅದಕ್ಕೆ ಇಲ್ಲಿ ಅದು ಉಂಟು, ಕಕ್ಕೆ ದುಡಾರು ಅಂತ ಹೇಳಿ ಹೇಳ್ತಾರೆ. ಕಕ್ಕೆ ದುಡಾರು ಅಂತ ಆ ದರ್ಶನ ಬಲಿಗೆ ಹೇಳುದು ಅಥವಾ ಬಲಿಗೆ ಕಕ್ಕೆ ದುಡಾರು ಅಂತ, ಆ ದರ್ಶನ ಬಲಿಗೆ ಕಕ್ಕೆ ದುಡಾರು ಅಂತ ಹೇಳ್ತಾರೆ. ಭಾರಿ ವಿಶೇಷ ಇದು. ಯಾಕೆ ಆ ಹೆಸರು ಬಂತಂತ ಏನಾದ್ರು ಗೊತ್ತಾ ನಿಮ್ಗೆ? ಅದೇ ಪಕ್ಷಿಗಳು ಕೂಗುವ ಮೊದಲು ಆಗುವಂತ ಉತ್ಸವ ಅದು ದರ್ಶನ ಬಲಿ. ಅದರ ಬಗ್ಗೆ ಅಷ್ಟು ಇಲ್ಲ. ಆ ಒಂದು ರಿಲೇಷನ್ ಇಂದ ಆ ತರ ಹೆಸರು ಬಂದಿರಬಹುದು ಅಂತ. ಬೆಳಿಗ್ಗೆ ಹೊತ್ತಲ್ಲಿ ಒಂದು ಪಕ್ಷಿ ಕೂಗುವ ಮೊದಲು ಒಂದು ಬಲಿ ಆಗ್ತಲ್ಲ, ಆದ ಕಾರಣ ಹಾಗೆ ಬರ್ಬಹುದು ಅಂತ ಒಂದು ಅಭಿಪ್ರಾಯ. ಮತ್ತೆ ಇಲ್ಲಿ ರಥೋತ್ಸವ ಸಹ ಭಾರಿ ವಿಶೇಷ ವಿಟ್ಲದಲ್ಲಿ. 21ಕ್ಕೆ ರಾತ್ರಿ, ಮತ್ತೆ 20ಕ್ಕೆ ರಾತ್ರಿ 19ಕ್ಕೆ ರಾತ್ರಿ ಇಲ್ಲಿ ತೆಪ್ಪೋತ್ಸವ. ಅದು ಈಗ ಕೆಲ ವರ್ಷದ ಹಿಂದೆ ಬ್ರಹ್ಮಕಲಶ ಆದ್ಮೇಲೆ ಪ್ರಾರಂಭ ಅಂತ ತೆಪ್ಪೋತ್ಸವ. ಭಾರಿ ವಿಶೇಷ ಅದು. ಇಷ್ಟು ದೊಡ್ಡ ಕೆರೆ, ಇಷ್ಟು ಚಂದದಲ್ಲಿ ತೆಪ್ಪೋತ್ಸವ ಎಲ್ಲಿಯೂ ಇಲ್ಲ. ಭಾರಿ ವಿಜೃಂಭಣೆಯಿಂದ ತೆಪ್ಪೋತ್ಸವ ಆಗ್ತದೆ. ಭಕ್ತಾದಿಗಳ ಸಹಕಾರದಿಂದ ಭಾರಿ ವಿಜೃಂಭಣೆಯಿಂದ ಆಗ್ತದೆ. 10 ದಿನದ ವೈಭವದ ಜಾತ್ರೆ. ಪ್ರತಿದಿನ ಯಾವ ಉತ್ಸವಗಳು ನಡೀತದೆ? ವಿಶೇಷ ಉತ್ಸವ ಯಾವಾಗ ನಡೀತದೆ? ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಈಗ ನನ್ನ ಮತ್ತೊಂದು ಮನೆತನ ಉಂಟು ಅಂತ ಹೇಳಿದಲ್ಲ, ಅವರು ಇನ್ನೊಂದು ಮನೆತನದ ಪರಿಚಾರಕ ವರ್ಗದವರು ಅನಂತ ಪ್ರಸಾದ್ ಅಂತ ಹೇಳಿ ಅವರು. ನಮಸ್ತೆ. ನೀವೆಷ್ಟು ವರ್ಷದಿಂದ? ನಾವು ನಮ್ಮ ಹಿರಿಯರಿಂದಲೇ ಬಂದದ್ದು. 100 ವರ್ಷದಿಂದ ನಾವು ಈ ದೇವಸ್ಥಾನದಲ್ಲಿ ಪರಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸಾಧಾರಣ ನಾನು ಈಗ ಒಂದು 35 ವರ್ಷ, ಹೆಚ್ಚು ಕಮ್ಮಿ 32 ವರ್ಷ ಆಯ್ತು ನಾನು ಈ ಕಾರ್ಯದಲ್ಲಿ ದೇವರ ಕಾರ್ಯದಲ್ಲಿ ನಡೆಸ್ತಾ ಇದ್ದೇನೆ. ಹಾಗೆ ಈ ನಿನ್ನೆ ಧ್ವಜಾರೋಹಣ ಆಗಿ 4 ದಿವಸ ನಿತ್ಯ ಉತ್ಸವ ಆಗ್ತದೆ. ಅದು ದೇವರದ್ದು ಸಣ್ಣ ಅಟ್ಟೆ, ಅದರಲ್ಲಿ ಉತ್ಸವ ಆಗುದು. ಮತ್ತೆ 18 ತಾರೀಕಿಗೆ ಆದಿತ್ಯವಾರ. ಈಗ ಉತ್ಸವ ರಾತ್ರಿ ಮಾತ್ರ ಇರ್ತದೆ, ಬೆಳಿಗ್ಗೆ ಉತ್ಸವ ಬಲಿ ಬೆಳಿಗ್ಗೆ ಹಗಲೇನಿಲ್ಲ. ಹಗಲು ನಿತ್ಯ ಕಲಶ ಮತ್ತೆ ನಿತ್ಯ ಪೂಜೆ ಅಷ್ಟೇ. ಸಂಜೆ ನಿತ್ಯ ಉತ್ಸವ 4 ದಿವಸ. ಇನ್ನು ಈಗ ಉತ್ಸವ ಆದ ಮೇಲೆ ಇನ್ನು ಭೂತ ಬಲಿ ಅಂತ ಉಂಟು, ಅದು 3 ದಿವಸ ಉಂಟು. ಆಮೇಲೆ 4ನೇ ದಿವಸ 5ನೇ ದಿವಸ ಇದು ಬಯ್ಯದ ಬಲಿ, ಕೇಪಿನಿಂದ ಭಂಡಾರ ಬಂದು ಬಯ್ಯದ ಬಲಿ ಉತ್ಸವ ಅಂತ ಆಗ್ತದೆ. ಅದಾದ ಮೇಲೆ ದೇವರು ಒಳಗೆ ರಥೋತ್ಸವ, ಸಣ್ಣ ರಥೋತ್ಸವ
ರಥೋತ್ಸವ ಆಗಿ ದೇವರು ಒಳಗೆ ಆಗ್ತಾರೆ. ಆಮೇಲೆ ಪುನಃ ಭೂತ ಬಲಿ ಅಂತ ಉಂಟು. ಅದಾದಮೇಲೆ ಮರು ದಿವಸ ಬೆಳಿಗ್ಗೆ ದರ್ಶನ ಬಲಿ, ಅದು 6ನೇ ದಿವಸ. ಆ ದಿವಸ ದರ್ಶನ ಬಲಿಯಾಗಿ ನಿತ್ಯ ಪೂಜೆ ಎಲ್ಲ ಆಗಿ ಸಂಜೆಗೆ ನಡುದೀಪೋತ್ಸವ ಆಗಿ ಕೆರೆಯನ ಉಂಟು ತೆಪ್ಪೋತ್ಸವ. ಆಮೇಲೆ ದೇವರೊಳಗೆ ಆಗ್ತದೆ. ದೇವರು ಒಳಗಾಗಿ ಭೂತ ಬಲಿ ಆಗ್ತದೆ. ಆದಮೇಲೆ 7ನೇ ದಿವಸ ಬೆಳಿಗ್ಗೆ 5 ಗಂಟೆಗೆ ಕಕ್ಕೆ ತೋಡರು ಅಂತ ಹೇಳ್ತಾರೆ ದರ್ಶನ ಬಲಿ. ಅದು ಆಗಿ ಸೂರ್ಯೋದಯದ ಮುಂಚೆ ದೇವರು ಒಳಗಾಗಿ ಬಟ್ಟಲು ಕಾಣಿಕೆಯಾಗಿ ದೇವರು ಒಳಗಾಗ್ತದೆ. ಆಮೇಲೆ ಆ ದಿವಸ ರಾತ್ರಿ ಇದು ಕೂತೇರು ಹೊರಾಂಗಣದಲ್ಲಿ. ಆಮೇಲೆ ಮರು ದಿವಸ ಬೆಳಿಗ್ಗೆ ದರ್ಶನ ಬಲಿ. 21 ರಥೋತ್ಸವ ದಿವಸ ದೊಡ್ಡ ದರ್ಶನ ಬಲಿ ಅಂತ ಹೇಳ್ತಾರೆ, ರಾಜಾಂಗಣ ಬಟ್ಲು ಕಾಣಿಕೆ ಅಂತ. ಆಮೇಲೆ ರಾತ್ರಿ ರಥೋತ್ಸವ ಆಗಿ ದೇವರು ಅಪ್ಪೇರಿಪಾದೆ ಸವಾರಿ ಉಂಟು ಪೇಟೆಯಲ್ಲಿ, ಪೇಟೆ ಸವಾರಿ ಉಕ್ಕುಡ ರೋಡಲ್ಲಿ ಆ ಅಪ್ಪೇರಿಪಾದೆ ಅಲ್ಲಿಗೆ ಹೋಗಿ ಸವಾರಿಯ ಹೋಗಿ ಬಂದು ದೇವರು ಶಯನ ಆಗಿ ಮರು ದಿವಸ ಬೆಳಿಗ್ಗೆ ಬಾಗಿಲು ತೆಗೆಯುವ ಕಾರ್ಯಕ್ರಮ, ಕವಟೋದ್ಘಾಟನೆ ಆಗಿ ತುಲಾಭಾರ ಆಗಿ ಪೂಜೆ ಆಗ್ತದೆ. ಆಮೇಲೆ ರಾತ್ರಿ ಅವಭೃತಕ್ಕೆ ಕೊಡಂಗಾಗಿ ದೇವ್ರ ಸವಾರಿ. ಹಾಗೆ ಅಲ್ಲಿಗೆ 9 ದಿವಸ ಹೋಗಿ ಬಂದು ಬೆಳಿಗ್ಗೆ ಆಗ್ತದೆ. 23 ತಾರೀಕು ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆಗ್ತದೆ ಇದು ಧ್ವಜಾರೋಹಣ ಆಗ್ತದೆ. ಅಲ್ಲಿಗೆ ಆ ದಿವಸ ಧ್ವಜಾರೋಹಣ ಆಗಿ ಆ ಮಂತ್ರಾಕ್ಷತೆ ಜಾತ್ರೆಯ ಒಂದು ಹಂತ ಮುಕ್ತಾಯ ಆಗ್ತದೆ ಆ ವೈದಿಕ ಇದರಲ್ಲಿ. ಮತ್ತೆ 24 ತಾರೀಕೆ ನೇಮ ಆಗ್ತದೆ. ಇಲ್ಲಿಂದ ನೇಮ ಆಗಿ ಭಂಡಾರ, ಇಲ್ಲಿಂದ ಅರಮನೆಗೆ ಹೋಗಿ ಅರಮನೆಯಲ್ಲಿ ಮಲ್ರಾಯ ದೇವಕ್ಕೆ, ಅಲ್ಲಿ ಮಲ್ರಾಯನಿಗೆ ಮಾತ್ರ ನೇಮ ಆಗ್ತದೆ. ನೇಮ ಆಗಿ ಅಲ್ಲಿಂದ ಭಂಡಾರ ವಾಪಸ್ ಜಾತ್ರೆಯ ಒಂದು ಎಲ್ಲ ಉತ್ಸವಗಳು ಪೂರ್ಣ ಆಗ್ತದೆ. ಇಷ್ಟು ಹೊತ್ತು ಜಾತ್ರೆಯ ಬಗ್ಗೆ ಇಬ್ಬರು ಸಹ ಮಾಹಿತಿ ಕೊಟ್ರಿ. ನಿಮ್ಮ ಈ ದೇವರ ಕಾರ್ಯದ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ನಮ್ಮ ಪರವಾಗಿ ತುಂಬಾ ಧನ್ಯವಾದಗಳು.